ಮೈಸೂರಲ್ಲಿ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸರ್ ಮೀಟ್ ನಡೀತಾ ಇದೆ. ಮೈಸೂರಲ್ಲಿ ತುಂಬಾ ಮರಗಳಿರೋದಕ್ಕೆ ಸದ್ಯ ನೆರಳಲ್ಲಿ ಓಡಾಡ್ತಾ ಇದೀವಿ. ನೋಡಿ ಗೈಸ್, ಎಲ್ಲಿ ಹೋದ್ರು ಬಿಡಲ್ಲ ನಮ್ನ. ಅಲ್ಲ 10 ಗಂಟೆಗೆ ಫೋನ್ ಮಾಡೋರು ಎಷ್ಟು ಗಂಟೆ? ವಿಲ್ ಈಟ್ ಓನ್ಲಿ ಹೆಲ್ದಿ ಡಯಟ್ ಇರೋದು ಜಾಸ್ತಿ ತಿನ್ನಲ್ಲ, ಅಂದ್ರೆ ಜಂಕ್ ಫುಡ್ ಜಾಸ್ತಿ ತಿನ್ಬಾರ್ದು. ಕ್ಯಾರೆಟ್ ಅಲ್ವಾ? ಬೇಡ ಬೇಡ, ತಿನ್ನಮ್ಮ, ನಾನೇ ಮಾಡ್ತೀನಿ ಮನೇಲಿ ಬೇಕಾದಾಗ. ತಿನ್ನಮ್ಮ ಪ್ಲೀಸ್. ಸಚಿನ್ ಗಗನ ಸಾಗಾ ಸ್ಟೋರೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ವೆದರ್ ಏನು ಸಕ್ಕತ್ತಾಗಿದೆ ಇವತ್ತು ಮೈಸೂರಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ನಾವು ಕೂಲಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಕೂಲಾಗೇನಿಲ್ಲ ಗೈಸ್, ಬಿಸಿಲು ಎ ಸಿ ಹಾಕೊಂಡಿದ್ರು, ಶೆಕೆ ಬಿಸಿಲಿದೆ. ಸಮ್ಮರು ಎಲ್ಲ ಸಮ್ಮರ್ ಹೆಂಗೆ ಕಳೀತಾ ಇದ್ದೀರಾ? ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಮೈಸೂರಲ್ಲಿ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸರ್ ಮೀಟ್ ನಡೀತಾ ಇದೆ. ಬೆಂಗಳೂರು ಇನ್ಫ್ಲುಯೆನ್ಸರ್ಸ್ ಮೈಸೂರಿಗೆ ಬರ್ತಾ ಇದ್ದಾರೆ. ಇಬ್ಬರು ಸೇರಿ ಒಂದು ಹಿತಿ ಅಂತ ಬೆಸ್ಟ್ ಡೈನಿಂಗ್ ಪ್ಲೇಸ್ ಓಪನ್ ಆಗ್ತದೆ. ಸೊ ಅದೇ ಇನಾಗ್ರೇಷನ್ ಅಲ್ಲ, ಅವರು ಇನ್ಫ್ಲುಯೆನ್ಸರ್ ಮೀಟ್ ಮಾಡ್ತಿದ್ದಾರೆ, ಬೆಂಗಳೂರು ಮತ್ತು ಮೈಸೂರನ್ನ ಸೇರಿಸ್ಕೊಂಡು ಇನ್ಫ್ಲುಯೆನ್ಸರ್ಸ್ನ. ಸೊ ನಮಗೆ ಇನ್ವೈಟ್ ಇತ್ತು, ಗೊತ್ತಿಲ್ಲ ಯಾರ್ಯಾರು ಬರ್ತಿದ್ದಾರೆ. ಎಲ್ಲ ಹೊಸ ಮುಖಗಳಿರುತ್ತೆ ಇವತ್ತು ಬೆಂಗಳೂರವರೆಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಏನು ನಮಗೆ ಅದೇ ಮುಖಗಳು ನೋಡಿರ್ಬೋದು, ಬಟ್ ಯಾರೂ ಪರಿಚಯ ಇಲ್ಲ. ಹೌದು. ಸೊ ಹಿಂಗಿರುತ್ತೆ ಏನು, ಅಲ್ಲಿ ಹೋಗಿ ನೋಡ್ಬೇಕು ಹೇಗಿರುತ್ತೆ. ಯಾರೇ ಇರ್ತಾರೆ ಗೊತ್ತಿರೋ ಯಾರು ಬಂದಿದ್ರೆ ನಿಮ್ಗೆ ತೋರಿಸ್ತೀವಿ. ಸೊ ಈ ಬ್ಲಾಗ್ ಅದೇ, ಆ್ಯಂಡ್ ಮೀಟಪ್ ಆದ್ಮೇಲೂ ಕಂಟಿನ್ಯೂ ಮಾಡ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್. ಬಂದ್ವಿ, ರೀಚ್ ಆಗಿದ್ದೀವಿ. ಮೈಸೂರಲ್ಲಿ ತುಂಬಾ ಮರಗಳಿರೋದಕ್ಕೆ ಸದ್ಯ ನೆರಳಲ್ಲಿ ಓಡಾಡ್ತಾ ಇದೀವಿ ತಂಪಾಗಿ. ತುಂಬಾ ಬಿಸಿಲಾಗ್ತಾ ಇದೆ. ಇನ್ನೇನು ಇವಾಗ ಆ್ಯಕ್ಚುಲ್ ಸಮ್ಮರು. ಆ್ಯಂಡ್ ಗೈಸ್, ನಾವು ಎಲ್ಲ ಇವೆಂಟ್ಗೆ ಹೋದ್ರು ವಿಡಿಯೋಸ್ ಮಾಡ್ತೀವಿ. ಆ್ಯಂಡ್ ಇದನ್ನ ನೀವು ಪ್ರಮೋಷನ್ ಅನ್ಕೋಬಾರ್ದು, ಪೇಯ್ಡ್ ಪ್ರಮೋಷನ್ ಅಲ್ಲ, ಎಂಥದ್ದು ಇಲ್ಲ. ಇಂಟ್ರೆಸ್ಟ್ ಮೇಲೆ ಮಾಡ್ತಾರೆ, ಇಂಟ್ರೆಸ್ಟ್ ಮೇಲೆ. ಆ್ಯಂಡ್ ನಮ್ಮ ದಿನಚರಿ ಹಂಗಿರುತ್ತೆ. ಸೊ ನಮ್ಮ ದಿನ ನಿಮ್ಗೆ ತೋರಿಸ್ತಾ ತುಂಬಾ ಜನ ಕೇಳ್ತೀರಾ ಡೈಲಿ ವ್ಲಾಗ್ಸ್ ಅಂತ, ಇದೇ ನಮ್ ಡೈಲಿ ಆಗಿರುತ್ತೆ. ಎಷ್ಟೊಂದು ಇವೆಂಟ್ಸ್ ಇರುತ್ತೆ. ಇನ್ಫ್ಲುಯೆನ್ಸರ್ ನಾವು ಮುಂಚೆಯಿಂದನೂ ಇನ್ಫ್ಲುಯೆನ್ಸರ್ಸ್ ಆಗಿದ್ದೀವಿ ಮೈಸೂರಲ್ಲಿ. ಸೊ ಅದಕ್ಕೆ ಇವೆಂಟ್ಗೆ ಇನ್ವೈಟ್ ಇದ್ಮೇಲೆ ಹೋಗಲೇಬೇಕು. ಸೊ ಬಂದಿದ್ದೀವಿ. ಇವತ್ತು ನಮಗೆ ಈ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ ಮೈಸೂರಲ್ಲಿ, ಅದ್ರ ಆಪೋಸಿಟ್ಟು ಮೇಲ್ಗಡೆ ಹಿತಿ ಅಂತ ಓಪನ್ ಆಗಿದೆ. ಆ್ಯಂಡ್ ಇದರಿಂದ ನಿಮಗೆ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ನಿಮಗೆ ಯಾವಾಗಾದರೂ ಮೈಸೂರಲ್ಲಿ ಏನಾದರೂ ಬಂದಾಗ ಬೇಕಾದಾಗ ಜಾಗದ ಬಗ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ಅಂತ ವಿಡಿಯೋ ಕೂಡ ಮಾಡ್ತೀವಿ. ಸೊ ಇದು ಇತಿ. ವೆಲ್ಕಮ್ ಟು ದ ಇತಿ, ಮೈಸೂರ್ಸ್ ನಂಬರ್ 1 ಗೌರ್ಮೆಂಟ್ ಬೆಸ್ಟ್ ಡೈನಿಂಗ್. ಆ್ಯಂಡ್ ಇನ್ನೊಂದು ಕೇಳಲೇಬೇಕು, ನಾವ್ ಹೆಂಗೆ ಕಾಣಿಸ್ತಾ ಇದ್ದೀವಿ? ಹೌ ಯು ಬೋತ್ ಆರ್ ಲುಕಿಂಗ್? ಹೇಳಿ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ ಅನ್ಕೋತೀನಿ. ಸೊ ಬನ್ನಿ ಹೋಣ. ಏನ್ ಬ್ರೋ, ಆರಾಮಾ? ನಾವಿಲ್ಲಿ ಆರಾಮು. ಎಷ್ಟೋ ದಿನ ಕಾಣಿಸ್ತಾ ಇರಲ್ಲ ಇವನು. ಸೊ ಎಕ್ಸಾಮ್ಸ್ ಇತ್ತು, ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ತುಂಬಾ ಜನದ ಕಣ್ಗಳೆಲ್ಲ ಬಿದ್ದಿ ಹಿಂಗಾಗ್ತಿದೆ. ನನಗೆ ದೃಷ್ಟಿ ಬಿಟ್ಟ ಇನ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ, ಆದ್ರೂ ದೇವ್ರ ದಯೆಯಿಂದ ಜಾಸ್ತಿ ಏನು ಆಗಿಲ್ಲ. ಬಟ್ ದುಷ್ಟಶಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಉಗ್ರಕ್ಕೆ ಹೋಗ್ಬೇಕು, ಬೇಗ ಹೋಗಿ ತಡೆ ಓಡಿಸಿದ್ರೆ ಸರಿ ಆಗುತ್ತೆ. ನೀವು ಹೋಗಿ ಈ ತರ ಪ್ರಾಬ್ಲಮ್ ಫೇಸ್ ಮಾಡಿ. ಪ್ರಮೋಷನ್ ಅನ್ಕೊಬಿಡ್ತಾರೆ ಮಗ ಆಮೇಲೆ. ಪ್ರಮೋಷನ್ ಅಂತ ಏನಿಲ್ಲ, ಅಲ್ಲಿ ಹೋದ್ರೆ ಒಳ್ಳೇದಾಗತ್ತೆ. ಸೊ ನೀವು ಹೋಗ್ಬಿಟ್ಟು ಬನ್ನಿ ಬ್ರೋ. ನಾವು ಹೋಗ್ಬೇಕು. ನಮ್ಮ ಅಮ್ಮ ಹೇಳ್ತಿದ್ರು ನಿಜವಾಗಿ ಹುಡುಗ ತಡೆ ಓಡಿಸ್ಕೊಂಡು. ಫಸ್ಟ್ ಬಂದಾಗ ನಿಮ್ಮನ್ನ ನೋಡಲ್ಲ, ಎಲ್ಲ ನಿಮ್ ಫಾಲೋವರ್ ವೈಸ್ ನೋಡ್ತಾರೆ. ಫಸ್ಟ್ ಟೈಮ್ ವ್ಲಾಗು ಅಂತ ಹೋಗ್ಬೇಕು ನೀವು. ಹಾಯ್ ಕೋಮಲ ಸ್ನೇಹ, ಇವ್ರು ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟವ್ರೆ. ಯಾಕೆ ನೋಡಿರಲ್ಲ ಯಪ್ಪ, ಸುಳ್ಳು ಹೇಳ್ತಾರೆ. ಹಾಯ್ ಬ್ರೋ. ಇವರೆಲ್ಲ ಮುಂಚೆ ಗೊತ್ತಿರುತ್ತೆ. ರಿನಿ ನೋಡಿ ಗೈಸ್, ಎಲ್ಲಿ ಹೋದ್ರು ಬಿಡಲ್ಲ ನಮ್ನ. ಅಲ್ಲ 10 ಗಂಟೆಗೆ ಫೋನ್ ಮಾಡೋರು ಎಷ್ಟು ಗಂಟೆಗೆ ಹೋಗ್ಬೇಕು? ಬಿಡಲ್ಲ ಅಂತೇನಿಲ್ಲ, ಪಾಪ ಅವ್ರಿಗೂ ಇನ್ವೈಟ್ ಇದೆ. ನಮ್ಗಿಂತ ಫೇಮಸ್ ಅವರು ರಿನಿ ಅವರು, ಗೊತ್ತಾ ನಿಮ್ಗೆ? ಅಯ್ಯೋ, ಏನು ಸುಳ್ಳು ಹೇಳ್ತಾ ಇದಾರೆ, ಸುಳ್ಳು ನಂಬೇಡಿ ನೋಡಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ. ನಮ್ ವ್ಲಾಗ್ ಅಲ್ಲಿ ಬರ್ತೀವಿ ಅಂತಾನೆ ಚೆನ್ನಾಗಿ ಜಾಸ್ತಿ ಮೇಕಪ್ ಮಾಡ್ಕೊಂಡು ಡೋಂಟ್ ಟ್ರೈ. ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಒಂದು ಫುಲ್ ಟೇಬಲ್ ಕೂತಿದೀವಿ, ಅಲ್ಲಿ ತನಕ ಇದ್ದಾರೆ. ಬಿಟ್ಟು ಆ ಕಡೆ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ, ಈಗ ಗೊತ್ತು ಮಾಡ್ಕೋತಾ ಇದೀವಿ. ಬೆಂಗಳೂರು ಅಷ್ಟೊಂದೇನು ಬಂದಿಲ್ಲ ಗೈಸ್, ಮೈಸೂರವ್ರೆ. ಅಂಡ್ ಕಾರ್ತಿಕ್ ಮಹೇಶ್ ಬರ್ತಾರೆ ಇವೆಂಟ್ಗೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ನೋಡೋಣ. ಅಂಡ್ ಇವಾಗ ಫುಡ್ಗೋಸ್ಕರ ವೇಟಿಂಗ್. ಎವ್ರಿವನ್ ಸರ್ವ್ ಮಾಡ್ತಾರೆ, ಇನ್ನೇನು ರೆಡಿ ಇದೆ ಅನ್ಸುತ್ತೆ. ಇನ್ನೂ ಅರ್ಧ ಗಂಟೆ ಸರ್ವ್ ಆಗಲ್ಲ.
ಮೈ ಇವ್ರು ಏನ್ ಮಾಡಿದ್ರಿ ಹೇಳಮ್ಮ ಆಗ್ಲೇ? ಇವ್ರಾ ಗ್ಲಾಸ್ ಕಾಣಿಸಿಲ್ಲ ನೀರ್ ಚೆಲ್ಬಿಟ್ಟು ಹಿಂಗ್ ಮಾಡ್ತಾರೆ ಆಕಾಂಕ್ಷ. ಅದ್ ನೀರ್ ಮೂಲಕ ಬಂದಿ ಬಿತ್ತು. ಅಂಡ್ ನಮ್ ಬ್ಲಾಗ್ ಇವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಅಂಕಿತಾ ಅಂತ, ಮೈಸೂರು ಒನ್ ಆಫ್ ದ ಮೈಸೂರು ಸಾಗಾ ಸ್ಟೋರಿ. ಸಾಗಾ ಸ್ಟೋರಿ. ಇವರು ಕಾಲೇಜ್ ಇದೆ ಇವತ್ತು ಲೆಕ್ಚರ್, ಇವರು ಬಂಕ್ ಮಾಡಿ ಬಂದವ್ರೆ, ಸ್ಟೂಡೆಂಟ್ಸ್ ಗಿಂತ ವರ್ಸ್ಟ್. ಫೈನಲಿ ಫುಡ್ ಈಸ್ ಹಿಯರ್. ಫುಡ್ ಬಂದಿದೆ ಗೈಸ್, ನಾವು ಡಿಸೈಡ್ ಮಾಡಿ ಬಂದಿದೀವಿ. ವಿಲ್ ಈಟ್ ಓನ್ಲಿ ಹೆಲ್ದಿ. ಡಯಟ್ ಇರೋದು ಜಾಸ್ತಿ ತಿನ್ನಲ್ಲ, ಅಂದ್ರೆ ಜಂಕ್ ಫುಡ್ ಜಾಸ್ತಿ ತಿನ್ಬಾರ್ದು. ಇವ್ರು ಏನೇನು ಕೊಟ್ಟಿದ್ದಾರೆ ನಮ್ ದೇವರಾಣೆ ಗೊತ್ತಿಲ್ಲ. ಚೆಕ್ ಮಾಡಿ ತಿಂತೀವಿ. ಇದೆಲ್ಲ ಮುಗಿ ಬೀಳ್ತಾ ಇದಾರೆ ಫೋಟೋ ತಗೊಳಕ್ಕೆ. ಅದೇ ನಂಗೂ ಹೊಟ್ಟೆ ಹಸ್ವು. ಹೆಂಗ್ ತಿಂತೋಳ್ ನೋಡಿ ಗೈಸ್ ಇವಳು. ಬಂದ ತಕ್ಷಣ ಮಾಡಿ ಅಪ್ಪ. Cheers, come on guys. ಅಂಡ್ ಇವಾಗ ಕಾರ್ತಿಕ್ ಮೈಸ್ ಬಂದಿರೋ ಜಸ್ಟ್. ನಮಗೆ ಫುಡ್ ತಿನ್ನಬೇಕು ಇವಾಗ. ಕಾರ್ತಿಕ್ ಅವ್ರನ್ನ ಆಮೇಲೆ ಮಾತಾಡಿಸ್ತೀವಿ. ಟೊಮೆಟೊ ಸೂಪ್ ಕೊಟ್ಟಿದ್ದಾರೆ. ಇಟ್ಸ್ ಗುಡ್, ಫುಡ್ ಇಸ್ ಗುಡ್, ಚೆನ್ನಾಗಿದೆ. ತುಂಬಾ ಐಟಮ್ಸ್ ಬಂತು ಆಲ್ರೆಡಿ, ತಿಂತಾ ಇದೀವಿ. ಹೆಂಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ವೆಜ್ ಅಲ್ಲಿ ಏನ್ ತಿನ್ಬೋದು? ನಾವು ನಾನ್ ವೆಜ್ ಪ್ರಿಯರು, ನಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ವೆಜ್ ರೆಸ್ಟೋರೆಂಟ್ಸ್ ಹೋಗೋದೇ ಇಲ್ಲ. ಚೆನ್ನಾಗಿದೆ. ನಾನ್ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿರುತ್ತೆ ಅಂತ. ವೆಜ್ ಅಲ್ಲಿ ಚೆನ್ನಾಗಿದೆ ಎಲ್ಲ ಐಟಮ್. ಗೈಸ್ ಇದು ಗಗನಿಗೆ ಟೆಂಪ್ಟ್ ಮಾಡ್ತಿದ್ವಿ ಅಂತೆ. ಬೇಕಾ ಇದು? ಕ್ಯಾರೆಟ್ ಹಲ್ವಾ ತಿಂತಾ ಇಲ್ಲ. ನಾ ಕ್ಯಾರೆಟ್ ಹಲ್ವಾ ಬೇಡ ಬೇಡ, ತಿನ್ನಮ್ಮ. ನಾನೇ ಮಾಡ್ತೀನಿ ಮನೆಯಲ್ಲಿ. ತಿನ್ನಮ್ಮ ಪ್ಲೀಸ್. ಇಟ್ಸ್ ಓಕೆ. ಅಯ್ಯಯ್ಯೋ ಎನಫ್ ಸಿಟ್ಟಾಗಿ ಡಯಟ್ ಮಾಡ್ತಾಳೆ ಗೈಸ್. ಅದಕ್ಕೆ ತಿಂತಾ ಇಲ್ಲ ಅವಳು. ಇವ್ರು ನೋಡಿ ಸೈಲೆಂಟ್ ಆಗಿ ತಿಂತವ್ರೆ. ಎಂಜಾಯ್ ಎಂಜಾಯ್ ಯುವರ್ ಫುಡ್. ನಿಮ್ಗೆ ನಾನ್ ವೆಜ್ ಇಷ್ಟನಾ? ನನಗೆ ನಾನ್ ವೆಜ್ ವೆಜ್ ಎಲ್ಲ ಇಷ್ಟ. ಬಟ್ ಅದರ ಫುಡ್ ಇಸ್ ಸೋ ಟೂ ಗುಡ್. ಎಲ್ಲರೂ ವಿಸಿಟ್ ಮಾಡಿ. ವೆರಿ ನೈಸ್, ಫುಡ್ ಇಸ್ ವೆರಿ ನೈಸ್. ಅಂಡ್ ಆಂಬಿಯನ್ಸ್ ಬಗ್ಗೆ ತೋರಿಸ್ತಿಲ್ಲ. ದಿಸ್ ಇಸ್ ಆಂಬಿಯನ್ಸ್. ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಅಲ್ಲಿ ನೋಡಮ್ಮ, ಎಲ್ಲಿ ಅವಳು ಹೋದ್ರು ಕಾಣ್ತಾರೆ. ಯಾರು ಇರೋರು ಬರ್ಲಿ, ಬನ್ನಿ ಇಲ್ಲಿ ಅರಣ್ಯವ್ರೆ, ಅರಣ್ಯವ್ರೆ ಬನ್ನಿ. ತಗ್ಸ್ಕೊಂಡ್ರಾ? ವೈದ್ಯ ಅನ್ಬಿಟ್ಟು ಗೊತ್ತಾಯ್ತು ನಂಗೆ. ತಗ್ಸ್ಕೊಂಡ್ರಾ? ನೀವು ವೈದ್ಯ ಅನ್ಬಿಟ್ಟು ಇಲ್ಲಿ ನೀವು ಬರೋದ್ ಮುಂಚೆ ಹೋಗಿ ತಗ್ಸ್ಕೊಳ್ಳಿ ತಗ್ಸ್ಕೊಳ್ಳಿ. ಎಂಜಾಯ್ ಎಲ್ಲ ನಾನ್ ನೋಡ್ಬಿಟ್ಟೆ, ನಾನು ತೋರ್ಸೋಣ ಅನ್ನಿಸುತ್ತೆ. ನೀವು ತೋರಿಸ್ಕೊತಾ ಇದ್ದಾರೆ. ಸ್ಟಾರ್ಟರ್ಸ್ ಎಲ್ಲ ಆಯ್ತು. ಆಂಬಿಯನ್ಸ್ ಬಗ್ಗೆ ಹೇಳ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಐ ಸರ್, ಹೇಗಿದ್ದೀರಾ? ನಾವು ಮೈಸೂರು ಇನ್ಫ್ಲುಯೆನ್ಸರ್, ಒಬ್ರು ಕಪಲ್. ಫುಡ್ ಲೈಫ್ ಸ್ಟೈಲ್ ಫ್ಯಾಷನ್ ಎಲ್ಲ ಮಾಡ್ತೀವಿ. ಸಚಿನ್ ಅಂತ, ಇವಾಗ ಗಗನ ಅಂತ. ಸೊ ನಮ್ದು ಸಚಿನ್ ಗಗನ ಸಾಗಾ ಸ್ಟೋರೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಹೆಂಗ ಅನ್ಸ್ತು ನಮ್ಮ ಹಿಕ್ಕಿ ರೆಸ್ಟೋರೆಂಟ್? ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಬೇಕಿತ್ತು ಈ ತರ ಮೈಸೂರಲ್ಲಿ. ಎಲ್ಲ ನಾಟಿ ಸ್ಟೈಲ್ ಅಂತೀವಿ ನಾವು. ಆಕ್ಚುಲಿ ನಾವು ನಾನ್ ವೆಜ್. ಸ್ವಲ್ಪ ಬ್ರೇಕ್ ಮಾಡಿ ಒಂದು ಒಳ್ಳೆ ವೆಜ್ ಫುಡ್ ಹೋಗ್ಬೇಕು ಅಂದ್ರೆ ಇಂಥ ಆಂಬಿಯನ್ಸ್ ಕಡೆ ಬಂದು ಒಳ್ಳೆ ಫುಡ್ ಎಂಜಾಯ್ ಮಾಡ್ಬೋದು. ಇಟ್ಸ್ ರಿಯಲಿ ಗುಡ್. ಆಕ್ಚುಲಿ ವಿನು ಸರ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಓಕೆ, ಅವರು ಅವ್ರ ಪಾರ್ಟ್ನರ್ಸ್. ನಾನು ಮುಂಚೆನೆ ಬಂದಿದ್ದೀನಿ ಇಲ್ಲಿ, ಅಂದ್ರೆ ಒಂದು ತಯಾರಿ ಆಗ್ತಾ ಇರುವಾಗಲೇ. ತುಂಬಾ ಚೆನ್ನಾಗಿದೆ, ಲೈಕ್ ಇಟ್. ತುಂಬಾ ಸಕ್ಕತ್ತಾಗಿ ಮಾಡಿ. ಆಲ್ಸೋ ನಮ್ಮ ಗೋಲಿ ಸೋಡಾ ಕೂಡ ಇಲ್ಲೇ ಇದೆ. ಗೋಲಿ ಸೋಡಾ ನಿಮ್ದು ಇಲ್ಲಿ ಮೈಸೂರು ಸಂತೆ ಲಾಂಚ್ ಮಾಡಿದಾಗ ನಾವು ಅಲ್ಲೇ ಇದ್ವಿ. ಯೂಟ್ಯೂಬ್ ಆಲ್ಸೋ. ಸೊ ಅದ್ರ ಜೊತೆ ನಮ್ ಗೋಲಿ ಸೋಡಾ ಉಪಯೋಗಿಸ್ಕೊಂಡು ದೇ ಆರ್ ಡೂಯಿಂಗ್ ಸಮ್ ಮಾಕ್ಟೇಲ್ಸ್. ಓಕೆ, ಸೊ ಪ್ಲೀಸ್ ಟ್ರೈ. ಮೇಡಮ್ ಏನು ಹೇಳಿದ್ರಿ? ಗೋಲಿ ಸೋಡಾಗೂ ಒಂದು ಇನ್ಫ್ಲುಯೆನ್ಸರ್ ಮೀಟಪ್ ಮಾಡಿಸಿ ನಮಗೂ ಟೇಸ್ಟ್ ಮಾಡಿಸಿ ಅಂತ ಅವ್ರು ಹೇಳ್ತಿದ್ದಾರೆ. ಡೆಫಿನೆಟ್ಲಿ ವೆರಿ ಸೂನ್. ಅಂಡ್ ಗೈಸ್, ಕಾರ್ತಿಕ್ ಮಹೇಶ್ ಅವ್ರದ್ದು ಓನ್ ಬ್ರ್ಯಾಂಡ್ ಗೋಲಿಫೈ ಅಂತ ಗೋಲಿ ಸೋಡಾ ಇದೆ. ಸೊ ಅದನ್ನ ಇಲ್ಲಿ ನಮ್ಗೆ ಟೇಸ್ಟ್ ಮಾಡಕ್ ಕೊಟ್ಟಿದ್ದಾರೆ. ಲಾಂಚ್ ಮಾಡಿದ್ದಾರೆ, ಮಾಡಿದ್ರು, ಇವಾಗೂ ಸ್ವಲ್ಪ ನಮ್ಗೆ ಹೇಳಿದ್ದಾರೆ, ಇಂಟ್ರೊಡಕ್ಷನ್ ಕೊಡ್ತಾ ಇದಾರೆ ಹೆಂಗಿದೆ ಅಂತ. ಸೊ ನಾವು ಟೇಸ್ಟ್ ಮಾಡಬೇಕು. ನೀವೇ ಎಲ್ಲರೂ ಸಿಕ್ಕರೆ ಟ್ರೈ ಮಾಡಿ.
ನಾವು ಶುಗರ್ ಕುಡಿತಾ ಇಲ್ಲ ಗೈಸ್, ಅದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂಡ್ ಕಾರ್ತಿಕ್ ಮಹೇಶ್ ಹೇಳಿದ್ದೇನೆಂದ್ರೆ ನಾನು ಶುಗರ್ ಕುಡಿತಾ ಇಲ್ಲ ಅಂದ್ರೆ ಇವತ್ತು ಕುಡಿತೀನಿ ಅಂತ. ಆದ್ರೆ ಇವತ್ತು ಕುಡಿತೀನಿ ಅಂತ. ಶುಗರ್ ಕುಡಿಯೋರೆಲ್ಲ ಕುಡೀರಿ ಗೈಸ್, ಎಂಜಾಯ್, ಇರೋದೊಂದೇ ಜೀವನ. ಇವೆಂಟ್ ಎಲ್ಲ ಮುಗೀತು ಗೈಸ್, ಮನೆಗೆ ಹೋಗ್ತಾ ಇದೀವಿ ಮುಗಿಸ್ಕೊಂಡು. ಚೆನ್ನಾಗಿತ್ತು ಇವೆಂಟು, ಫುಡ್ ಚೆನ್ನಾಗಿತ್ತು. ನಾವು ಜಾಸ್ತಿ ತಿಂದಿಲ್ಲ, ಡಯಟ್ ಮಾಡ್ತಾ ಇದ್ವಿ. ಅಂಡ್ ಗೋಲಿಫೈ ಸೋಡಾ ಕೊಟ್ರು, ನಾವ್ ಅದನ್ನ ಕುಡಿದಿಲ್ಲ. ಆಮೇಲೆ ಸ್ವೀಟ್ ಕೊಟ್ಟಿದ್ರು, ಕ್ಯಾರೆಟ್ ಹಲ್ವಾ, ಇನ್ನೊಂದು ಹೆಸರುಬೇಳೆ ಹಲ್ವಾ ಅಂತ. ಅದನ್ನು ಟೇಸ್ಟ್ ಕೂಡ ಮಾಡಿಲ್ಲ. ಸ್ಟ್ರಿಕ್ಟ್ ಆನೆಸ್ಟ್ ಆಗಿದೀವಿ. ಲೈಟ್ ಆಗಿ ಫುಡ್ ಏನೋ ಸ್ಟಾರ್ಟರ್ಸ್ ಎಲ್ಲ ಕೊಟ್ರು, ನಮ್ಗೆ ಲೇಟ್ ಆಗೋಯ್ತಲ್ಲ ಊಟ. ಸೊ ಅಷ್ಟೊಂದು ಊಟ ಒಳಗಡೆ ಹೋಗ್ಲಿಲ್ಲ. ಮೈನ್ ಕೋರ್ಸ್ ತಿನ್ನಿಲ್ಲ, ಒಂದ್ ಸ್ಟಾರ್ಟರ್ಸ್ ಅಷ್ಟೇ ತಿಂದಿರೋದು ನಾವು. ಸ್ಟಾರ್ಟರ್ಸ್ ಅದ್ರಲ್ಲಿ ಏನ್ ಜಾಸ್ತಿ ತಿಂದಿಲ್ಲ ನಾವು. ಪನ್ನೀರ್ ತಿಂದಿದ್ದಕ್ಕೆ ನಮ್ಗೆ ಹೆವಿ ಅಂತ ಅನ್ಸ್ತು. ಅಂಡ್ ನಮ್ಗೆ ಕ್ಯೂಟ್ ಹ್ಯಾಂಪರ್ ಕೊಟ್ಟಿದ್ದಾರೆ ಈ ರೆಸ್ಟೋರೆಂಟ್ ಅವರು, ಇಥಿ ಅಂತ. ಸೊ ಇದ್ರಲ್ಲಿ ಏನೇನಿದೆ ಅನ್ಬಾಕ್ಸ್ ಮಾಡೋಣ ಬನ್ನಿ. ಅಂಡ್ ನಮ್ಗೆ ಇಷ್ಟು ಇದೆ. ಎಲ್ಲ ನಾವು ತಿಂದೇರಂತದೇ ಕೊಡ್ತಾರೆ ಗೈಸ್. ಇದೊಂದು ನಾವು ತಿಂತೀವಿ ಗೈಸ್. ಅದೊಂದೇ ನಮ್ಗೀಗ ಫೇವರೇಟ್ ಸ್ನಾಕ್ ಅಂದ್ರೆ. ಇದೆ ಬಾದಾಮ್, ನಟ್ಸ್, ಎಲ್ಲ ತರ ನಟ್ಸ್ ಇದೆ. ಡ್ರೈ ಫ್ರೂಟ್ಸ್ ನಮ್ನ ಒದ್ಕೊಂಡ್ ಬರ್ತಾ ಇದೆ. ಎಷ್ಟೊಂದು ಇವೆಂಟ್ಸ್ ಹೋದ್ರು ನಮ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇದೆ. ವೆರಿ ಹ್ಯಾಪಿ ನಮ್ಗೆ ಅದಕ್ಕೆ. ಅಂಡ್ ಇದು ಬಂದು ವೇಫರ್ ರೋಲ್ಸ್. ಅಯ್ಯೋ ಇದೆಲ್ಲ ಮಿಸ್ ಆಯ್ತು ನನಗೆ. ಅಂಡ್ ಇದು ಕ್ರಂಚಿ ಕಾರ್ನ್ ಅಂತೆ, ಚಿಪ್ಸ್ ಎಲ್ಲ ತಿನ್ನೋದೇ ಕೊಟ್ಟಿದ್ದಾರೆ. ಇದು ನಟೀಸ್ ಎಲ್ಲ ತಗೊಂಡೋದ್ರೆ ವಸಿಷ್ಠ ಲೋಕಾರ್ಥ ತಿಂತಾರೆ. ಡೈರೆಕ್ಟ್ ಚಾಕೋಡೇಟ್ಸ್, ಆಮೇಲೆ ಇದು ಓಪೆಟ್ಸ್ ಅಂತ ಎಲ್ಲ ಹೊಸ ಬ್ರಾಂಡ್ ಅನ್ಸುತ್ತೆ ಮಾ. ನಮಗೆ ಇದು ಕೊಟ್ಟಿದ್ದಾರೆ ಸಾಲ್ಟೆಡ್ ಸನ್ಫ್ಲವರ್. ಇದೆಲ್ಲ ನಾ ಏನು ತಿಂದಿಲ್ಲ. ನಟಿ ಒಂದ್ ಬಿಟ್ರೆ ಏನು ತಿಂದಿಲ್ಲ. ಇದು ಚೀದರ್ ಚೀಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂತೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಇದ್ರಲ್ಲಿ ನಾವು ತಿನ್ನೋದು ಒಂದೇ ಚೆನ್ನಾಗಿ. ನಾವು ಊರಿಗೆ ಹೋಗ್ತಾ ಇದೀವಿ ವೀಕೆಂಡ್. ಊರಿಗೆ ತಗೊಂಡ್ ಹೋಗ್ತೀವಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ವಸಿಷ್ಠ ನಮ್ಮ ಅಣ್ಣನ ಮಕ್ಕಳೆಲ್ಲ ತಿಂತಾರೆ. ಅಂಡ್ ಮೈಸೂರಲ್ಲಿ ಮಳೆ ಬರೋ ತರ ಇದೆ. ವೆದರ್ ಚೆನ್ನಾಗಿದೆ. ನಾನ್ ಶೇಡ್ಸ್ ಹಾಕೋಬಿಟ್ರಸ್ಗಂತೂ ಏನು ಕಾಣಿಸ್ತಾನೆ ಇಲ್ಲ. ಶೇಡ್ಸ್ ಬಿಸ್ಲಿಲ್ಲ, ಈಗ ಫುಲ್ ಕಾಮ್ ಆಗಿದೆ ವೆದರ್. ಬಿಸ್ಲು ಮಧ್ಯಾಹ್ನ ನೋಡಿ ಬರ್ಬೇಕಾದ್ರೆ ಬಿಸ್ಲು ಅಂತಿದ್ವಿ. ಅಂಡ್ ಗೈಸ್ ಈಗ ನಮ್ದು ಕಾರ್ ಒಳಗಡೆ ಎಷ್ಟು ನೀಟಾಗಿ ಬಂದಿದೆ ಫ್ರೇಮ್, ಹೆಂಗ್ ಬರ್ತಾ ಇದೆ ನೋಡಿ ವಿಡಿಯೋ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀವಿ ನಾವು ನೋಡಿ. ನಾನ್ ಆರಾಮಾಗಿ ಮಾತಾಡ್ತೀನಿ, ನಂಗೆ ತಲೆ ತಿಂತಾ ಇದ್ದೇವೆ ಹಂಗ್ ಹಿಡ್ಕೋ ಫ್ರೇಮ್ ಅಂತ. ಇವಾಗ ನಾವು ಕಾರು ಮೊಬೈಲ್ ಮೌಂಟ್ ತಗೊಂಡಿದೀವಿ, ಗ್ಲಾಸ್ ಹಾಕಿದೀವಿ. ಸೊ ಫೋನ್ ಆರಾಮಾಗಿ ಇಟ್ಬಿಟ್ಟು ಗೈಸ್ ಮಳೆ ಬರ್ತಾ ಇದೆ. ಮಳೆನೇ ಆಗ್ತಾ ಇದೆ. ಕಾರ್ ಮೇಲೆ ಒಂದಷ್ಟು ಹನಿ ಬಿತ್ತು ಅಷ್ಟೇ. ಬರುತ್ತೆ ಮಳೆ ಬರುತ್ತೆ ಇವತ್ತು. ಅಯ್ಯೋ ಕಾರಲ್ಲಿ ಹೋಗ್ಬೇಕಾದ್ರೆ ಮಳೆ ಬರ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಇದೇ ಗೈಸ್ ಮೌಂಟ್ ನಾವ್ ತಗೊಂಡಿರೋದು. ಸೊ ದಿಸ್ ಇಸ್ ಹೆಲ್ಪಿಂಗ್ ಅಸ್. ಇವಾಗ ನಮ್ ಕೆಲ್ಸ ಆರಾಮ ಆಯ್ತು ಇವಾಗ. ಅಂಡ್ ಮಳೆ ಬರ್ತಾ ಇದೆ. ಕೇಳ್ಕೊಬಿಟ್ಲು ದೇವ್ರ ಹತ್ರ, ಮಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ. ನನ್ನೇನ್ ಕೇಳ್ತಾ ಹೋಗುತ್ತಾ ಅಮ್ಮ, ಪ್ಲೀಸ್ ಒಂಚೂರು ಜಾಸ್ತಿ ಸುತ್ತಾಡ್ಕೊಂಡ್ ಬರೋಣ, ಒಂಚೂರು ರೈಡ್ ಹೋಗಿ ಬರೋಣ ಅಂತ. ಅಂದ್ರೆ ಸುಮ್ಮನೆ ಹಿಂಗೆ ಮುಂದೆ ಹೋಗ್ಬಿಟ್ಟು ಬರ್ತೀವಿ. ಮಳೆ ಬರ್ತಾ ಇದೆಯಲ್ಲ, ಅಯ್ಯೋ ಮಳೆ ಅಂತ ಬಿಟ್ಟ. ಅಲ್ಲಿ ಇರ್ಲಿಲ್ಲ. ನಾವು ಲೈಕ್ ನಾನು ಮಳೆ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತೀನಿ. ಆದ್ರೆ ನಾವು ಮೈಸೂರಲ್ಲಿದ್ದಾಗ ಊರಲ್ಲಿ ಮಳೆ ಬರುತ್ತೆ, ಊರಲ್ಲಿದ್ದಾಗ ಮೈಸೂರಲ್ಲಿ ಮಳೆ ಬರುತ್ತೆ. ಅಂಡ್ ಇವಾಗ ಇಲ್ಲಿ ಮಳೆ ಬರ್ತಾ ಇದೆ, ನಾವು ಮಜಾ ಮಾಡ್ತಾ ಇದೀವಿ. ಒಂದು ರೌಂಡ್ ಹೋಗಿ ಮನೆಗೆ ಹೋಗ್ತೀವಿ, ಆಮೇಲೆ ಸಿಗ್ತೀವಿ. ಬಾಯ್. ಯಾರು ನೀವು? ಸರ್ಪ್ರೈಸ್. ನಾವು ಮನೆಗೆ ಬಂದಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಗುರ್ತಿಡ್ದು ಮಾತಾಡ್ಸ್ತಾ ಇದ್ದಾರೆ. ನಮ್ಮ ಪಕ್ಕದ ಮನೆ ಗೊತ್ತೇ ಇಲ್ಲ. ಇವ್ನು ನೋಡಿ ಹೆಂಗೆ ನೋಡ್ತವನೆ, ಅವ್ರ ಪಾಪು ಇದು. ಗ್ರಹಿತ್ ಅಂತ ಇವನ ಹೆಸರು. ಗ್ರಹಿತ ನೀನು. ಇವ್ರ ಹೆಸರು ಚಂದನ ಅಂತ. ನಮ್ಮ ಮನೆ ಪಕ್ಕನೇ ಇರೋದಂತ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ನಮ್ಮನ್ನ ಮಾತಾಡ್ಸ್ತಕ್ಕೆ ಬಂದಿದ್ದೇವೆ, ಖುಷಿ ಆಯಿತು. ವೆದರ್ ಎಷ್ಟು ಚೆನ್ನಾಗಿದೆ ಇವತ್ತು. ನಾವು ವಾಕ್ ಹೋಗೋಣ ಅಂತ ಆಚೆ ಬಂದಿದ್ವಿ. ಅಷ್ಟರಲ್ಲಿ ಇವರು ಸಿಕ್ಕಿದ್ರು, ಮಾತಾಡ್ತಾ ಇದ್ವಿ. ಬಾಯ್ ಮಾಡ್ಬಿಡು ಅಮ್ಮಗೆ, ಬಾಯ್ ಮಾಡ್ಬಿಡು. ಬಾಯ್.
ಬನ್ನಿ ಕೊಡು, ಚಾಕ್ಲೇಟ್ ಕೊಡು, ಅನ್ಸ್ಕೊಳಲ್ಲ. ವೆದರ್ ಏನು ಸಕ್ಕದಾಗೈತೆ ಇವತ್ತು ಮೈಸೂರಲ್ಲಿ. ಮಳೆ ಬಂದು ಹೋಗಿರೋದಕ್ಕೂ ತಂಪಾಗಿದೆ. ಹೌದು, ಅದಕ್ಕೆ ನಾವು ಈ ತಂಪಾಗಿರೋ ವೆದರ್ಲಿ ಸ್ವಲ್ಪ ವಾಕಿಂಗ್ ಹೋಗೋಣ ಪ್ರಶಾಂತವಾಗಿ ಅಂತ ಹೋಗ್ತಾ ಇದ್ದೀವಿ. ವಾಕಿಂಗ್ ಅಷ್ಟೇ ಅಲ್ಲ, ಅದರಲ್ಲಿ ಮೇಡಮ್ ಅವರು ಒಂದು ಕೆಲಸನೂ ಸಿಗಿಸ್ಕೊಬಿಟ್ಟವ್ರೆ. ಐರನ್ ಬಟ್ಟೆ ಅಷ್ಟೆಲ್ಲ ಇಲ್ಲ, ಇವಳು ಸ್ವಲ್ಪ ಸ್ಲಿಪ್ಪರ್ಸ್ ಪರ್ಚೇಸ್ ಮಾಡ್ಬೇಕಂತ ಇಲ್ಲೇ ಬಾಟಾ ಶೋರೂಮ್ ಇದೆ, ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡುವ. ಇಫ್ ಯು ಲೈಕ್ ಯು ಕ್ಯಾನ್ ಬೈ. ಅವಾಗಿನ ನೋಡ್ತಾಳೆ, ಯಾವುದು ಇಷ್ಟ ಆಗ್ತಿಲ್ಲ. ಅಷ್ಟೊಂದು ಕಲೆಕ್ಷನ್ಸ್ ಏನಿಲ್ಲ. ಯೂಶ್ವಲಿ ಅಷ್ಟು ಕಲೆಕ್ಷನ್ಸ್ ಅಂದರೆ ಅಪ್ ಟು ಡೇಟ್ ಕಲೆಕ್ಷನ್ಸ್ ಬರಲ್ಲ ಕಂಪೇರ್ ಟು ಅದರ್ ಬ್ರ್ಯಾಂಡ್ಸ್. ಹಳೇದೇ ರಿಪೀಟ್ ಮಾಡ್ತಾ ಇರ್ತಾರೆ. ತಗೊಂಡಮ್ಮ ಚಪ್ಪಲಿ? ಇಲ್ಲ, ಎಲ್ಲ ಹಳೆ ಸ್ಟಾಕ್, ಯಾವ್ದು ಚೆನ್ನಾಗಿಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಸೋದು ಗೈಸ್. ನನಗೆ ಗೊತ್ತಿತ್ತು ಇಲ್ಲಿ ಹೊಸ ಸ್ಟಾಕ್ ತರ್ಸಲ್ಲ ಅಂತ. ಯಾಕೋ ಬಾಟಾ ಫುಲ್ ಹಾಳಾಗ್ಬಿಟ್ಟೈತೆ ಈಗ, ಹೊಸ ಸ್ಟಾಕ್ ಎಲ್ಲ ತರ್ಸಲ್ಲ. ನಾನು ಸುಮ್ಮನೆ ಮನೆ ಹತ್ರ ಬ್ರ್ಯಾಂಡ್ ಫೇಮ್ ಜಾಸ್ತಿ ಹೋಗಿದೆ. ಪಿಕ್ನಿಕ್ ವೇರಿಗೆ ಅವಾಗವಾಗ ಅಂದರೆ ಮನೆ ಹತ್ರ ಓಡಾಡೋದಕ್ಕೆ ಅಂತ ತಗೊಳ್ಳೋಣ ಅಂತ ಬಂದೆ. ಬಟ್ ಇಟ್ಸ್ ನಾಟ್ ಗುಡ್. ನನಗೂ ದುಃಖ ಆಗ್ತದೆ, ನನಗೂ ದುಃಖ ಆಗ್ತದೆ ಗೈಸ್. RCB ಅವರು ಟಾಸ್ ಸೋತಿದ್ದಾರೆ ಗೈಸ್. ಅಂದ್ರು ಮ್ಯಾಚ್ ಗೆಲ್ತಾರೆ, ಟಾಸ್ ಅಟ್ಲೀಸ್ಟ್ ಟಾಸ್ ಅವ್ರು ಗೆಲ್ಬೋದು, ಅವ್ರು ಬೇಕಾದ ಥರ ಆಡ್ಬೋದು. ಅದೇ ಸ್ಟ್ರಾಟಜಿ ಹೊಡೆದು ಟಾಸ್ ಸೋಲೋದು, ಮ್ಯಾಚ್ ಗೆಲ್ಲೋದು. ನಮ್ಮ RCB ಅವರು ಏನಾಗುತ್ತೋ ಅದ್ರಲ್ಲಿ ಖುಷಿ ಪಡೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ಮನೆಗೆ ಹೋಗಿ ಮ್ಯಾಚ್ ನೋಡ್ಬೇಕು ನಾನು. ಅಲ್ಲ, ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮೇಲೆ ನಡ್ಕೊಂಡ್ಬಿಟ್ಟಿದ್ದೀವಿ. ಮನೆಗೆ ಹೋಗೋರು 7:30 ಆಗುತ್ತೆ. ಸೊ ಆರಾಮಾಗಿ ಮ್ಯಾಚ್ ನೋಡ್ಬೋದು. RCBಗೆ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್.